ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂದರೆ ಚಿಕನ್ ಮ್ಯಾಕ್ರೋನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಟ್ಸ್ ವೆರಿ ಈಸಿ, ಟೇಸ್ಟಿ, ಮಕ್ಕಳಿಗೆ ಭಾಳ ಇಷ್ಟವಾದದ್ದು. ಮತ್ತು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ. ನೋಡಿ, ಚಿಕನ್ ಮ್ಯಾಕ್ರೋನಿ ಎಷ್ಟು ಚೆನ್ನಾಗಿದೆ, ರೆಡಿ ಇದೆ. ನಾನೊಂದು 1/4 kg ಚಿಕನ್ ತೊಗೊಂಡಿದ್ದೀನಿ. ಸ್ಕಿನ್ ಔಟ್ ಮಾಡಿರೋದು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ. ಚೆನ್ನಾಗಿ ತೊಳೆದು ಹಿಂಡಿ ತೆಗಿಬೇಕು. ಆಮೇಲೆ ಅದಕ್ಕೆ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕಿ, ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿ, ಮತ್ತು ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಜೊತೆಗೆ ಒಂಚೂರು ಅರಿಶಿನ ಪುಡಿನೂ ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಕೊಂಬಿಟ್ಟು ನೋಡಿ, ಸಾಲ್ಟ್ ಆದಮೇಲೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಇಡಿ ಸಾಕು, ಆಯಿತಾ. ಚೆಂದ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಇಟ್ಟು ಅದಾದಮೇಲೆ ಒಂದು ಬಾಣಲಿ ಇಡಬೇಕು. ಇದು ಡೀಪ್ ಫ್ರೈ ಮಾಡೋದು ಬೇಡ, ಜಸ್ಟ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ಚಿಕನ್ ಪೀಸ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು. ತವಾಗ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಆಮೇಲೆ ಇದನ್ನು ಹಾಕ್ಕೊಂಡು ಹಾಗೇ ಫ್ರೈ ಮಾಡಿ ಅದನ್ನು ತೊಗೊಳ್ಬೇಕು. ಫುಲ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನ ನಾವು ಆಚೆ ಈಚೆ ತಿರುಗಿಸ್ತಾ ಇರಬೇಕು ಆಗಾಗ. ಹಂಗೆ ಅದೇ ಸಣ್ಣ ಸಣ್ಣ ಪೀಸ್ ಆದ್ದರಿಂದ ಬೇಗ ಬೇಯುತ್ತೆ, ಮತ್ತು ಮಸಾಲೆ ಕೂಡ ಹಾಗೆ ಚೆನ್ನಾಗಿ ಹಿಡಿದಿರುತ್ತೆ ಅದರದ್ದು. ನೋಡಿ, ಈ ಥರ ಫ್ರೈ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಈಗ ಈ ಮ್ಯಾಕ್ರೋನಿನ ನೋಡಿ, ಈಗ ನಾವು ಒಂದು ದೊಡ್ಡ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ನೀರಿಡಿ. ನೀರು ಬಿಸಿ ಆಗೋ ಟೈಮಲ್ಲಿ ಈ ಮ್ಯಾಕ್ರೋನಿನ ಅದಕ್ಕೆ ಹಾಕಬೇಕು, ಆಯಿತಾ. ಅದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಮತ್ತು 1-2 ಡ್ರಾಪು ಆಯಿಲ್ ಹಾಕಬೇಕು. ಆಯಿಲ್ ಹಾಕೋದು ಯಾಕೆ ಅಂದರೆ ಅದು ಅಂಟ್ಕೊಳ್ದೇ ಇರಲಿ, ಒಂದಕ್ಕೊಂದು ಅಂಟ್ಕೊಳ್ದೇ ಇರಲಿ ಅಂತ ಹಾಕ್ತೀವಿ ಅಷ್ಟೇ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಯಿಲ್ನ 1 ಡ್ರಾಪ್ ಆಯಿಲ್ನ ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಅದು ಒಂದು ಕುದಿ ಚೆನ್ನಾಗಿ ಬರಲಿ. ಒಂದು ಕುದಿಗೆ ಬೇಯುತ್ತೆ ಅದು, ಆಯಿತಾ. ಒಂದು ಕುದಿ ಬಂದಾಗ ಸಾಫ್ಟ್ ಆಗುತ್ತೆ, ಮತ್ತು ಸೈಜ್ ಕೂಡ ಒಂದು ಸ್ವಲ್ಪ ಬಿಗ್ ಸೈಜ್ ಆಗ್ತದೆ. ನೋಡಿ, ಚೆನ್ನಾಗಿ ಕುದೀಲಿ. ಕುದ್ದು ಬೆಂದು ಬರುವಾಗ ಒಂಥರ ಚೆನ್ನಾಗಿರುತ್ತೆ, ಮತ್ತು ಇದ್ರ ಟೇಸ್ಟ್ ಒಂಥರ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಇಷ್ಟ, ಸಾಫ್ಟಾಗಿ ಬೇರೆ ಇರುತ್ತಲ್ವ, ಹಾಗಾಗಿ ಅವರಿಗೆ ಖುಷಿ ಅನಿಸುತ್ತೆ. ನೋಡಿ, ಬೆಂದಿದೆ. ಈಗ ನೋಡಿದ್ರೆ ಇದನ್ನು ಕೂಡ ಸಪ್ರೇಟ್ ತೆಗೆದಿಟ್ಕೊಳ್ಳೋಣ. ಅಲ್ಲಿ ಚಿಕನ್ ಫ್ರೈ ಮಾಡಿ ಸಪ್ರೇಟ್ ಮಾಡಿ ಇಟ್ಟಿದ್ದೀವಿ, ಮತ್ತು ಇದು ಕೂಡ ಬೆಂದಿರೋದನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಬಾಣಲಿ ಇಡೋಣ. ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಬೇಕು, ಎಣ್ಣೆ ಹಾಕ್ಬಿಟ್ಟು 2 ಚಿಕ್ಕ ಚಿಕ್ಕ ಸೈಜ್ದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಅದು ಸ್ವಲ್ಪ ಬಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸಿ, ಹಸಿ ವಾಸನೆ ಎಲ್ಲ ಹೋಗಲಿ ಅದರದ್ದು. ಹಂಗೆ ಬರುವಾಗ ಒಂದೇ ಒಂದು ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ. ಅದು ಕೂಡ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ಅದ್ರದ್ದು ಹಸಿ ವಾಸನೆ ಹೋಗಲಿ. ಅದ್ರ ಜೊತೆ ಒಂದು 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದು ಚೆನ್ನಾಗಿ ಬಾಡಲಿ ಅದರಲ್ಲಿ. ನೋಡಿ, ಚೆನ್ನಾಗಿ ಆ ಎಣ್ಣೆಯಲ್ಲಿ ಬಾಡಿ ಬರುವಾಗ ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅಲ್ಲಿ ಎಲ್ಲದಕ್ಕೂ ಉಪ್ಪು ಹಾಕಿದ್ದೀವಿ, ಹಾಗಾಗಿ ಇಲ್ಲಿ ನೋಡಿ ಹಾಕಿ ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು ನಮಗೆ. ಇದಾದಮೇಲೆ ಇದು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಏನು ಅಂತಂದರೆ ಒಣಮೆಣಸಿನ್ಕಾಯಿನ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿರೋದು. ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಅದನ್ನು ಚೆನ್ನಾಗಿ ಅದು ಕೂಡ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡ್ತಾ ಇರಲಿ. ಸಿಮ್ಮಲ್ಲೇ ಇಟ್ಕೊಳ್ಬೇಕು. ಇದೆಲ್ಲ ಮಾಡುವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ. ಆಮೇಲೆ 1 ಸ್ಪೂನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನು ಟೊಮೆಟೊ ಸಾಸ್ ಹಾಕ್ಕೊಳ್ತಾಯಿದ್ದೀನಿ. 1-1.5 ಸ್ಪೂನ್ ಹಾಕ್ಕೊಳ್ಳಿ, ಟೇಸ್ಟಿಗೆ ಅದು ಚೆನ್ನಾಗಿ ಅನಿಸುತ್ತೆ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆಂದ ಮಿಕ್ಸ್ ಆಗಿ ಒಂದು ಕಡೆ ಹೊಂದ್ಕೊಂಡು ಬರೋ ಟೈಮಲ್ಲಿ ನಾವು ಚಿಕನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡಿ, ಅದಕ್ಕೂ ಚೆಂದ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಮ್ಯಾಕ್ರೋನಿನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳಾಗ ನೋಡ್ಕೊಳ್ಳಿ. ಆಮೇಲೆ ಒಂದು ಸಲ ಟೇಸ್ಟ್ ಮಾಡ್ಕೊಳ್ಳಿ, ಉಪ್ಪು ಖಾರ ಸರಿ ಇದೆಯಾ ಅಂಥೇಳಿ. ಅದೆಲ್ಲ ಹೊಂದ್ಕೊಂಡ್ಮೇಲೆ ಅದನ್ನ ಸರ್ವ್ ಮಾಡ್ಕೊಂಡು ತಿನ್ನಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮಕ್ಳಿಗಂತೂ ಭಾಳ ಖುಷಿಯಾಗುತ್ತೆ, ನಮಗೂ ಖುಷಿಯಾಗುತ್ತೆ. ನಮಗಿಂತ ಖುಷಿ ಮಕ್ಕಳಿಗಾಗ್ತದೆ. ಇದು ಖಂಡಿತ ನೀವು ಮಾಡಿ, ವೀಕೆಂಡ್ ಇರುತ್ತೆ ಮಾಡಿಬಿಟ್ಟು ಇದ್ರ ಟೇಸ್ಟ್ ಹೆಂಗಿತ್ತು ಅಂಥೇಳಿ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.